ಹಾಯ್ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾ ಡಾಕ್ಟರ್ ಐಶ್ವರ್ಯ. ಇವತ್ತು ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟ್ರಾವೆಲಿಂಗ್ ಸೇಫ್ ಇದ್ದೀನಾ ಅಥವಾ ಇಲ್ವಾ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟ್ರಾವೆಲಿಂಗ್ ಸೇಫ್ ಅಂಟಿಲ್ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಡಾಕ್ಟರ್ ಓಕೆ ಅಂದರೆ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲದೆ ಇದ್ದರೆ ಟ್ರಾವೆಲ್ ಮಾಡ್ಬೋದು. ಡ್ಯೂರಿಂಗ್ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ ಟು 12 ವೀಕ್ಸ್ ಒಳಗೆ ಟ್ರಾವೆಲ್ ಮಾಡೋದು ಸೇಫು ಅಂಟಿಲ್ ಎನಿ ಕಾಂಪ್ಲಿಕೇಶನ್ ಇಲ್ಲದೆ ಇದ್ರೆ. ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ಬೆಸ್ಟ್ ಫಾರ್ ಟ್ರಾವೆಲಿಂಗ್ ಅಂತಾರೋ, ಅಂದರೆ 13 to 27 ವೀಕ್ಸ್ ಆವಾಗ ಟ್ರಾವೆಲ್ ಮಾಡ್ಬೋದು ಎನಿ ಸಿಂಪ್ಟಮ್ಸ್ ಎನಿ ಕಾಂಪ್ಲಿಕೇಶನ್ ಇಲ್ಲದೆ ಇದ್ರೆ. ಥರ್ಡ್ ಟ್ರೈಮಿಸ್ಟರ್ ಅಂದರೆ 28 ಇಂದ 40 ವೀಕ್ಸ್ ಮಟ. ಆಫ್ಟರ್ 36 ವೀಕ್ ಟ್ರಾವೆಲಿಂಗ್ ನಾಟ್ ಇಂಡಿಕೇಟೆಡ್, ಯಾಕಂದ್ರೆ ಆಲ್ರೆಡಿ ಅವರು ಲೇಬರ್ಗೆ ನಿಯರರ್ ಇರ್ತಾರೋ, ಡೆಲಿವರಿ ಆಗೋ ಚಾನ್ಸಸ್ ಎನಿ ಟೈಮ್ ಇರ್ಬೋದು. ಟ್ರಾವೆಲ್ ಮಾಡಲಿಕ್ಕೆ ಏನೇನು ಪ್ರಿಕಾಷನ್ ತಗೋಬೇಕು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಹೆಲ್ತ್ ಕೇರ್ ಪ್ರೊವೈಡರ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರಿಗೇನು ಪ್ರಾಬ್ಲಮ್ ಇದೆನಾ ಅಥವಾ ಇಲ್ವಾ, ಸೇಫ್ ಇದೆನಾ ಟ್ರಾವೆಲ್ ಮಾಡಲಿಕ್ಕೆ ಅಂತ ತಿಳ್ಕೊಂಡು ಟ್ರಾವೆಲ್ ಮಾಡಬೇಕು. ಮತ್ತು ಕಂಫರ್ಟಬಲ್ ಸೀಟು, ಲಾಂಗ್ ಡ್ರೈವ್ ಇದ್ದರೆ ಅದನ್ನ ಅವಾಯ್ಡ್ ಮಾಡಬೇಕು. ಮತ್ತು ಹೈಡ್ರೇಷನ್ ಜಾಸ್ತಿ ಮಾಡ್ಕೋಬೇಕು. ಇನ್ ಬಿಟ್ವೀನ್ ಅವ್ರಿಗೆ ಸ್ನ್ಯಾಕ್ಸ್ ಅದೆಲ್ಲನೂ ಕ್ಯಾರಿ ಮಾಡಬೇಕು. ಇವಾಗ ನಾನು ನಿಮ್ಗೆ ಯಾವ್ಯಾವ ಟ್ರಾವೆಲಿಂಗ್ ಒಳಗೆ ಯಾವ್ಯಾವ ಥರ ಪ್ರಿಕಾಷನ್ ತೊಗೋಬೇಕು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏರ್ ಟ್ರಾವೆಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಏರ್ ಟ್ರಾವೆಲಿಂಗ್ ಮಾಡೋರಿದ್ರೆ ಏರ್ಲೈನ್ ಪಾಲಿಸೀಸ್ ಬಗ್ಗೆ ತಿಳ್ಕೊಬೇಕು. ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಹೈಡ್ರೇಷನ್ ಮಾಡ್ಕೋಬೇಕು, ಮತ್ತು ಲೆಗ್ಸಿಗೆ ಕಂಪ್ರೆಷನ್ ಸ್ಟಾಕಿನ್ಸ್ನ ಹಾಕ್ಕೋಬೇಕು, ಮತ್ತು ಮೊಬಿಲಿಟಿ ಮಾಡಬೇಕು. ನೆಕ್ಸ್ಟ್ ನಾನು ನಿಮ್ಗೆ ರೋಡ್ ಟ್ರಾವೆಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಎವ್ರಿ 2 to 3 ಅವರ್ ಬ್ರೇಕ್ ತೊಗೊಂಡು ಮೊಬೈಲ್ ಆಗಬೇಕು, ಮತ್ತು ಸ್ಟ್ರೆಚಿಂಗ್ ಮಾಡಬೇಕು, ಮತ್ತು ಹೈಡ್ರೇಷನ್ ಮಾಡ್ಕೋಬೇಕು, ಮತ್ತು ಸೀಟ್ ಕಂಫರ್ಟಬಲ್ ಇದೆಯಾ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ನಾನು ನಿಮ್ಗೆ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮಾಡೋರಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವೆದರ್ ದೇ ಆರ್ ಫಿಟ್ ಫಾರ್ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಅಥವಾ ಇಲ್ವೋ ಅಂತ ಹೇಳಿ ತಿಳ್ಕೊಬೇಕು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.